ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವಾ ಆಗಮ್. ನಾವು ಈ ವಿಡಿಯೋದಲ್ಲಿ ಫನ್ ಆ್ಯಂಡ್ ಪ್ಲೇ ಗೇಮ್ ಝೋನ್ ಬೆಳಗಾಂ ಅಲ್ಲದ ನೋಡ್ರಿ. ಸೊ ಅಲ್ಲಿ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡ. ಅಲ್ಲಿ ಏನೆಲ್ಲದ ಅಂತ ನೋಡೋಣ ಬನ್ನಿರಿ. ಇದು ನಿಮಗೆ ರಿಲಯನ್ಸ್ ಮಾಲ್ ಅಂತ ಅಲ್ಲಿದೆ ನೋಡ್ರಿ. ಗೂಗಲ್ ಮ್ಯಾಪಲ್ಲಿ ಫನ್ ಆ್ಯಂಡ್ ಪ್ಲೇ ಗೇಮ್ ಝೋನ್ ಅಂತ ಹಾಕಿದರೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ನು ತೋರಿಸ್ತದೆ. ಇದು ಕೆಳಗಡೆ ರಿಲಯನ್ಸ್ ಮಾಲ್ ಅದ ರೀ. ಸೆಕೆಂಡ್ ಫ್ಲೋರಲ್ಲಿ ಇದು ಗೇಮ್ ಝೋನ್ ಬರ್ತದೆ. ಇಲ್ಲಿ ನೀವು ಕೆಲವೊಂದು ಕಿಡ್ಸಿಗೆ ಫನ್ ಗೇಮ್ಗಳನ್ನು ಪ್ಲೇ ಮಾಡ್ಬೋದು ರೀ, ಆಟ ಆಡ್ಬೋದು ನೀವು ಮಕ್ಕಳ. ದೊಡ್ಡವ್ರಿಗಂತ ಹೇಳಿ ಶೂಟಿಂಗ್ ಅಷ್ಟೇ ಅದ ರೀ, ಅದನ್ನು ಬಿಟ್ಟರೆ ನನಗೇನು ಕಾಣಿಸ್ಲಿಲ್ಲ. ಬಟ್ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಒಂದು ಗೇಮ್ ಝೋನ್ ಅದ ರೀ ಇದು. ಇಲ್ಲಿ ನೀವು ಪ್ರತಿಯೊಂದಕ್ಕೂ ಪೇ ಮಾಡಬೇಕಂತ ಇಲ್ಲ, ಒಂದು ಕಾರ್ಡ್ ಮಾಡಬೇಕಾಗತ್ತೆ ರೀ 20 ರೂಪೀಸ್ ಕೊಟ್ಟು. ಸೊ ಆ ಕಾರ್ಡ್ಗೆ ನೀವು ರಿಚಾರ್ಜ್ ಮಾಡಿಸ್ಬೇಕಾಗತ್ತೆ. ಆ ರಿಚಾರ್ಜ್ ಆದ ನಂತರ ಅಲ್ಲಿ ಗೇಮ್ ಕೆಳಗಡೆ ಅದರದ್ದು ಅಮೌಂಟ್ ಅದ ರೀ, ಎಷ್ಟದ ಅಂಥೇಳಿ. ಪರ್ ಗೇಮ್ಗೆ 30 ರೂಪೀಸ್, ಮಿನಿಮಮ್ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಗೇಮು. 30, 50, 40, 60 ಅಂತ ಈ ರೀತಿ ಅದ ರೀ. ಸೊ ಅವುಗಳಿಗೆ ನಾವಲ್ಲಿ ಕಾರ್ಡನ್ನು ಸ್ವೈಪ್ ಮಾಡಿದ್ರೆ ನಮಗದು ಆಟ ಆಡಲಿಕ್ಕೆ ಅಲೋ ಮಾಡ್ತದೆ. ಆವಾಗ ನಾವು ಗೇಮನ್ನು ಆಟ ಆಡ್ಬೋದು. ಒಂದು ಒಳ್ಳೆಯ ಟೈಮ್ ಪಾಸ್ ಮಾಡಲಿಕ್ಕೆ ಹುಡುಗರಿಗೆ ಪ್ಲೇಸ್ ಅದ ರೀ ಇದು ಬೆಳಗಾವಿಯಲ್ಲಿ. ನೀವು ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಬೆಳಗಾವಿಗೆ ಈ ಗೇಮ್ ಝೋನ್ಗೆ ವಿಸಿಟ್ ಮಾಡ್ಬೋದು. ಬಟ್ ಅದೇ ಒಂದು ಪ್ರಾಬ್ಲಮ್ ಏನಂದರೆ, ಅದು ನೀವು ಕಾರ್ಡ್ ಮಾಡಿ ಅದಕ್ಕೆ ಮಿನಿಮಮ್ಮು ಇಂತಿಷ್ಟು ರಿಚಾರ್ಜ್ ಮಾಡಿಸ್ಲೇಬೇಕಾಗತ್ತೆ. ಅಷ್ಟು ರಿಚಾರ್ಜ್ ಮಾಡಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ರೀ. ಇದು ನನ್ನ ಮಗಳು ಈ ಟೈಪ್ ಒಂದು ಚೇರ್ ಇತ್ತು ರೀ. ಇದು ಸಾಂಗ್ ಕೂಡ ಅನ್ನತ್ತಿತ್ತು, ಆ ಸಾಂಗ್ ಪ್ಲೇ ಆಗ್ತಿತ್ತು ಮತ್ತು ಆ ಥರ ಮೂವ್ ಆಗ್ತಾಯಿತ್ತು. ನೆಕ್ಸ್ಟ್ ಗೇಮ್ ಬಂತಿದ್ದು ಟಾಯ್ ಸ್ಟೋರಿ ಅಂತ ಹೇಳಿ. ಇಲ್ಲಿ ಎಲ್ಲ ಕುರ್ಕುರೆ ಪ್ಯಾಕೆಟ್ಸ್ ಇದ್ದು ರೀ. ಸೊ ಒಂದು ಪಿಕ್ಕಿಗೆ 30 ರೂಪೀಸ್ ಇತ್ತು. ಆ ಪಿಕ್ಕನ್ನು ಎಬ್ಸ್ಕೊಂಡು ಅಲ್ಲೊಂದು ಹೋಲ್ ಇತ್ತು ರೀ, ಆ ಹೋಲೊಳಗೆ ಹಾಕಿ ಈ ಥರ ನಾವು ಆ ಕುರ್ಕುರೆ ಪ್ಯಾಕೆಟನ್ನು ವಿನ್ ಮಾಡ್ಬೋದಿತ್ತು. ನಾವು ಏನೋ ಕಲೆಕ್ಟ್ ಮಾಡ್ಕೊಂಡು ರೀ. ಬಟ್ ಬೈ ಚಾನ್ಸ್ ನೀವು ಆ ಪಿಕ್ ಕಲೆಕ್ಟ್ ಮಾಡಿ ಅಲ್ಲಿ ಹೋಲ್ದಲ್ಲಿ ಅದು ಕುರ್ಕುರೆ ಪ್ಯಾಕೆಟ್ ಬೀಳಿಲ್ಲ ಅಂದರೆ ಅದು ವೇಸ್ಟಾಗಿ ಹೋಗುತ್ತೆ. ಒನ್ ಟೈಮ್ಗೆ ಒಂದೇ ಚಾನ್ಸ್ ಅಂತ ಅವ್ರು ಹೇಳ್ತಾರೆ ರೀ. ಅದನ್ನು ಬಿಟ್ಟರೆ ಈ ಥರದ್ದೆಲ್ಲ ಗೇಮ್ಸ್ ಎಲ್ಲ ಇದ್ದು ನನ್ನ ಮಗ ಏನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ. ಕೆಲವೊಂದು ಅನ್ವಾಂಟೆಡ್ ಗೇಮ್ಸನ್ನು ನಾವು ಜಾಸ್ತಿ ಆಡ್ತೀನಂತೆ ಹಠ ಮಾಡತ್ತಿದ್ದ. ಅದನ್ನು ಬಿಟ್ಟು ನೆಕ್ಸ್ಟ್ ನೀವು ಬಂದರೆ ಈ ಥರದ್ದು ಟ್ರ್ಯಾಂಪೋಲಿನ್ಸ್ ಇದಾವೆ ರೀ. ಚಿಕ್ಕ ಮಕ್ಕಳಿಗೆ 3+ ಮಕ್ಕಳಿಗೆ ಒಂದು ಕಡೆ ಇದೆ, ಮತ್ತು 8+ ಮಕ್ಕಳಿಗೆ ಮತ್ತೊಂದು ಅಲ್ಲೇ ಸೈಡ್ ಬೈ ಸೈಡ್ ಇದಾವೆ ರೀ. ಇದು ನನ್ನ ಮಗಳು 3 ವರ್ಷದ ಮಗಳು. ಇವಳು ಈ ಸಣ್ಣದೊಂದು ಟ್ರ್ಯಾಂಪೋಲಿನ್ ಇತ್ತು, ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ರೀ. ಒಳ್ಳೆ ಟೈಮ್ ಪಾಸ್ ಮಕ್ಕಳಿಗೆ. ಇಲ್ಲಿ ಒಂದೇ ಕಡೆಯಲ್ಲಿ ಬಾಲ್ದಲ್ಲಿ ಸ್ಲೈಡಿಂಗ್ ಆಡ್ಬೋದಿತ್ತು ರೀ. ಬಾಸ್ಕೆಟ್ ಬಾಲ್ ಕೂಡ ಇತ್ತು ಅಲ್ಲಿ. ಬಾಸ್ಕೆಟ್ ಬಾಲು ಆನೆಗೆ ಅಲ್ಲಿ ರಿಂಗನ್ನು ಎಸಿಬೋದಿತ್ತು ರೀ. ಅಲ್ಲೇ ಜಂಪಿಂಗ್ ಚಿಕ್ಕ ಮಕ್ಕಳಿಗೆ ಅಂತ ಸಣ್ಣದೊಂದು ಅಲ್ಲಿ ಜಂಪಿಂಗ್ ಸ್ಪಾಟ್ ಮಾಡಿದ್ದು. ಈ ಥರ ಇದೊಂದು ಚಿಕ್ಕದಾದಂತಹ ಪ್ಲೇಸು 3+ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ ಮಗಳಂತೂ ಇಲ್ಲಿ ತುಂಬ ಚೆನ್ನಾಗಿಯೇ ಎಂಜಾಯ್ ಮಾಡಿದಳು. ಇದು ಸ್ಮಾಲ್ ಟ್ರ್ಯಾಂಪೋಲಿನ್ಗೆ 90 ರೂಪೀಸ್ ಇತ್ತು ರೀ. ಮತ್ತು ಹಾಫ್ ಆ್ಯನ್ ಅವರು ಆಟ ಆಡಲಿಕ್ಕೆ ಅವರು ಟೈಮ್ ಕೊಡ್ತಾಯಿದ್ರು. ಒಂದು ಒಳ್ಳೆ ವರ್ತ್ ಪ್ಲೇಸ್ ಅಂತ ನನಗೆ ಅನಿಸ್ತು. ಇಲ್ಲಿ ನನ್ನ ಮಗಳು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಳು. ನಾವು ದಾವಣಗೆರೆಯಲ್ಲಿ ಇದ್ದಾಗ ಕೂಡ ಈ ಥರದ್ದು ಒಂದು ಪ್ಲೇಸನ್ನು ಅಲ್ಲಿ ವಿಸಿಟ್ ಮಾಡಿದ್ದು ರೀ, ವಿದ್ಯಾನಗರದಲ್ಲಿತ್ತು. ಅದಕ್ಕೆ 200 ಕೊಟ್ಟು 1 ಅವರ್ ಆಟ ಆಡಲಿಕ್ಕೆ ಅವ್ರು ಬಿಡ್ತಾಯಿದ್ರು. ಬಟ್ ಅಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಐಟಮ್ಸು ಮತ್ತು ಸ್ಲೈಡಿಂಗು ಗೇಮ್ಸ್ ಕೂಡ ಇನ್ನೂ ಚೆನ್ನಾಗಿದ್ದು ರೀ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇದೊಂದು ಸ್ವಲ್ಪ ಅದಕ್ಕಿಂತ ಡಿಫ್ರೆಂಟ್ ಇತ್ತು. ಪರವಾಗಿಲ್ಲ, 90 ರೂಪೀಸ್ ಕೊಟ್ಟು ಒಂದು ಅರ್ಧ ಗಂಟೆ ಮಕ್ಕಳಿಲ್ಲಿ ಆಟ ಆಡ್ಬೋದು. ಹಾಗೆ ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಜೀವಾಗಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದಂತಹ ಕಂಟೆಂಟ್ ಇರುವ ಒಳ್ಳೆಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಸೈಡಲ್ಲಿ ನಿಮಗೆ ದೊಡ್ಡ ಮಕ್ಕಳಿಗೆ ಇರುವಂತಹ ಇದೊಂದು ಟ್ರ್ಯಾಂಪೋಲಿನನ್ನು ನೋಡ್ಬೋದು ರೀ. ಇಲ್ಲಿ ನನ್ನ ಮಗ ಆಟ ಆಡ್ತಾಯಿದ್ದ. ಇದು ಕೂಡ ಒಂದು ಒಳ್ಳೆಯ ಸ್ಪಾಟ್ ಮಕ್ಕಳಿಗೆ ಆಟ ಆಡಲಿಕ್ಕೆ. ಫಿಸಿಕಲಿ ಅವರು ತುಂಬಾ ಆ್ಯಕ್ಟಿವ್ ಆಗ್ತಾರೆ ಇಂತಹ ಪ್ಲೇಸಲ್ಲಿ ಹೋದರೆ. ಇದಕ್ಕೆ ನಾವು 110 ರೂಪಾಯಿ ಅಂದರೆ 110 ಫಾರ್ ಹಾಫ್ ಆನ್ ಅವರ್ಗೆ ಪೇ ಮಾಡಿದ್ದು ರೀ. ಒಂದು ಒಳ್ಳೆಯ ಸಮಯನ ನನ್ನ ಮಗ ಇಲ್ಲಿ ಸ್ಪೆಂಡ್ ಮಾಡಿದ.
ಆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.